ಇವತ್ತು ಕೋರ್ಟಲ್ಲಿ ಬೇಲಾಗಿದೆ, ಏನು ಹೇಳ್ತೀರಿ? ಇದು ಒಂದು ನ್ಯಾಯಕ್ಕೆ ಸಂದಿರತಕ್ಕಂಥ ಜಯ ಅಂತ ಹೇಳೋಣ. ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂತಂದರೆ, ಸಮಾಜದಲ್ಲಿ ಪೊಲೀಸ್ ವ್ಯವಸ್ಥೆ ಅನ್ನೋದೇನಿದೆ ಅದು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಯಾವುದೇ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಆರೋಪಿತರು ಅಂತ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ವಾಸ್ತವಿಕವಾಗಿ ಏನು ನಡೆದಿದೆ ಘಟನೆ ಅನ್ನೋದನ್ನು ತುಲನೆ ಮಾಡಿಕೊಂಡು ಅವ್ರ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡಬೇಕಾಗ್ತದೆ. ಇವತ್ತು ಅನಂತಕುಮಾರ್ ಹೆಗಡೆಯವರು ಏನಿದ್ದಾರೆ 6 ಬಾರಿ ಗೆದ್ದು ಸಂಸದರಾಗಿರ್ತಕ್ಕಂಥವ್ರು, ಭಾರತೀಯ ಜನತಾ ಪಾರ್ಟಿನಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದು ವರ್ಚಸ್ಸಿರ್ತಕ್ಕಂಥದ್ದು, ಮತ್ತು ಅವರು ಹಿಂದೂ ಸಂಘಟನೆಯ ಬಗ್ಗೆ ಹೆಚ್ಚು ಅವರು ಒಲವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಮತ್ತು ಇಡೀ ರಾಷ್ಟ್ರದ ಜನತೆಗೆ ಮತ್ತು ಇಡೀ ರಾಜ್ಯದ ಜನತೆಯ ಪರವಾಗಿ ನಿಂತುಕೊಂಡು ಅವ್ರಿಗಾಗ್ತಕ್ಕಂಥ ಅನ್ಯಾಯದ ವಿರುದ್ಧ ಮಾಡ್ತಕ್ಕಂಥ ಅನ್ಯಾಯವನ್ನು ಎದುರಿಸ್ತಕ್ಕಂಥದ್ದು ಮನೋಭಾವನೆ ಇರ್ತಕ್ಕಂಥದ್ದು ಅನಂತಕುಮಾರ್ ಅವ್ರದ್ದು ಮನಸ್ಥಿತಿ. ಈಗ ನೀವೆಲ್ಲ ನೋಡ್ತಾನೆ ಇರ್ತೀರಿ, ಪ್ರತಿ ಬಾರಿ ಅವ್ರ ಮೇಲೆ ಅಲಿಗೇಷನ್ ಮಾಡಬೇಕು ಅಂತ ಕಾಯ್ತಾನೆ ಇರ್ತಾರೆ. ಇಲ್ಲಿರ್ತಕ್ಕಂಥ ಏನು ಸರ್ಕಾರ ಇರ್ಬೋದು, ಅದರೊಳಗಡೆ ರಾಜಕೀಯ ಪ್ರೇರಿತವಾಗಿ ಪೊಲೀಸ್ನವ್ರ ಮೇಲೆ ಒತ್ತಡವನ್ನು ಹೇರಿರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾನೇ ಇದೆ. ಯಾಕೆಂದರೆ ಘಟನೆ ಸಾಮಾನ್ಯವಾಗಿ ರಸ್ತೆಯಲ್ಲಿ ಆಗ್ತದೆ, ಆದರೆ ಈ ಥರ ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಅವ್ರದ್ದು ಆಕ್ಟಿವಿಟೀಸ್ ದೂರಿನಲ್ಲಿ ಇಲ್ಲದೇ ಇದ್ದರೂ ಕೂಡ ಅವ್ರ ವಿರುದ್ಧವಾಗಿ ಕೂಡ ಈ ಕೇಸನ್ನು ದಾಖಲು ಮಾಡಿರ್ತಕ್ಕಂಥದ್ದು ತಪ್ಪು. ಈ ಥರ ಸುಳ್ಳು ಕೇಸುಗಳನ್ನು ಮಾಡದೇನೆ ಸಮಾಜದಲ್ಲಿ ಶಾಂತಿ, ನೆಲಮಂಗಲ ತಾಲೂಕು ಅಂತಂದರೆ ಸೌಹಾರ್ದವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಯಾವುದೇ ಜನಾಂಗ ಆಗಿರ್ಬೋದು, ಜಾತಿ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ನೆಲಮಂಗಲದಲ್ಲಿ ಎಲ್ಲರೂ ಕೂಡ ಅಣ್ತಮ್ಮದಿರ ಥರ ನಡ್ಕೊಂಡು ಬಂದಿರತಕ್ಕಂಥ ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ಕದಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಕೆಲವರು ಹಿತಾಸಕ್ತಿ ಹಿಂದ್ಗಡೆ ಅವ್ರಿಗೆ ಈ ರೀತಿಯಾಗಿರ್ತಕ್ಕಂಥ ಕೇಸನ್ನು ದಾಖಲು ಮಾಡಿರ್ತಕ್ಕಂಥದ್ದು, ಸುಳ್ಳು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾನ್ಯ ಸಿವಿಲ್ ಜಡ್ಜ್ ನೆಲಮಂಗಲ ನ್ಯಾಯಾಲಯದಲ್ಲಿ ಅವರೇನು ಪ್ರಕರಣವನ್ನು ದಾಖಲು ಮಾಡಿದರು ಅವ್ರ ವಿರುದ್ಧವಾಗಿ, ಅವ್ರನ್ನ ನಿನ್ನೆನೇ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಇವತ್ತು ಪ್ರೊಡ್ಯೂಸ್ ಮಾಡಿದರು ಕೋರ್ಟ್ಗೆ. ಅವ್ರ ಪರವಾಗಿ ಜಾಮೀನು ಅರ್ಜಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಮಾನ್ಯ ನ್ಯಾಯಾಲಯ ಈ ದೂರಿನಲ್ಲಿರ್ತಕ್ಕಂಥ ವಾಸ್ತವಾಂಶಿಕತೆ ಏನಿದೆ ಅನ್ನೋದನ್ನು ನೋಡಿಕೊಂಡು ಈ ಆರೋಪಿತರು ಅಂತ ಅಂದ್ಬಿಟ್ಟು ಏನು ಮಾಡಿದರು, ಈ ಅನಂತಕುಮಾರ್ ಹೆಗಡೆಯವರ ಕಾರ್ ಡ್ರೈವರು ಶ್ರೀಧರ್ ಅವರು ಮತ್ತು ಮಹೇಶ್ ಅವರು ಮತ್ತು ಗನ್ಮ್ಯಾನ್ ಏನು ಶ್ರೀಧರ್ ಇದ್ದರು, ಅವ್ರ ವಿರುದ್ಧವಾಗಿ ನಡೆದಿರ್ತಕ್ಕಂತಹ ಆರೋಪಿತರನ್ನ ಏನು ಪೊಲೀಸ್ನವರು ಹಾಜರುಪಡಿಸಿದ್ರು ನ್ಯಾಯಾಲಯಕ್ಕೆ, ಅವ್ರ ಬಗ್ಗೆ ನ್ಯಾಯಾಲಯ ಇವತ್ತು ಜಾಮೀನನ್ನು ಮಂಜೂರು ಮಾಡಿದೆ. ಏನು ಷರತ್ತು ಹಾಕಿದೆ? ಷರತ್ತುಬದ್ಧ ಜಮೀನೇನು ಇದು ಮಾಡಿಲ್ಲ. ಕೋರ್ಟ್ಗೆ ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಅಂದ್ಬಿಟ್ಟು ಹೇಳಿರ್ತಕ್ಕಂಥದ್ದು. ಯಾಕೆಂದರೆ 7 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಆರೋಪ ಯಾವುದೂ ದಂಡನೆ ಇರತಕ್ಕಂಥದ್ದನ್ನು ಹಾಕಿಲ್ಲ. ಎಲ್ಲ ಒಳಗಡೆ 7 ವರ್ಷದ ಒಳಗಡೆ ಇರೋ ದಂಡನೆ ಆಗಿರೋದ್ರಿಂದ ಈ ಮಾನ್ಯ ನ್ಯಾಯಾಲಯದ ವ್ಯಾಪ್ತಿಗೆ ಬರೋದ್ರಿಂದ ಶ್ಯೂರಿಟಿ ತೊಗೊಂಡು ಮಾನ್ಯ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿದೆ.